ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 14 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,054.94, 561 ಪಿಟಿಎಸ್, 0.72% ಕುಸಿದಿದೆ. ಅತಿ ಹೆಚ್ಚು ಲಾಭ. ಭಾರತಿ ಏರ್ಟೆಲ್ 1.82% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಚ್ಸಿಎಲ್ ಟೆಕ್ 4.46% ಕುಸಿದಿದೆ. ನಿಫ್ಟಿ 50 ಇಂದು 24,052.05 0.66% ಆಗಿದೆ. -0.66% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಕಚ್ಚಾ ತೈಲ ಏರಿಕೆಯಿಂದ ಸೆನ್ಸೆಕ್ಸ್, ನಿಫ್ಟಿ ಕುಸಿತ. ಕಚ್ಚಾ ತೈಲ ಏರಿಕೆ ಮತ್ತು ಪಶ್ಚಿಮ ಏಷ್ಯಾ ಉದ್ವಿಗ್ನತೆಯಿಂದ ಸೆನ್ಸೆಕ್ಸ್ 77,054.94ಕ್ಕೆ ಕುಸಿದು 0.72% ನಷ್ಟ ದಾಖಲಿಸಿತು. ನಿಫ್ಟಿ 50 ಕೂಡ 24,052.05ಕ್ಕೆ ಇಳಿದು 0.66% ಕುಸಿಯಿತು. ಕಚ್ಚಾ ತೈಲ ಏರಿಕೆಯಿಂದ ಸೆನ್ಸೆಕ್ಸ್, ನಿಫ್ಟಿ ಕುಸಿತ. ಎಸ್ಬಿಐ 2.08%, ಎಲ್ ಮತ್ತು ಟಿ 2.03% ಮತ್ತು ಎಚ್ಸಿಎಲ್ ಟೆಕ್ 4.46% ಕುಸಿದವು. ಅಮೆರಿಕ ಇರಾನ್ ಉದ್ವಿಗ್ನತೆ. ಕಚ್ಚಾ ತೈಲ 3.6% ಜಿಗಿತ. ಅಮೆರಿಕದ ಇರಾನ್ ಮೇಲಿನ ಮೂರನೇ ರಾತ್ರಿ ದಾಳಿ ಮತ್ತು ಹಾರ್ಮುಜ್ ಜಲಸಂಧಿ ಭಯದಿಂದ ಕಚ್ಚಾ ತೈಲ 3.60% ಏರಿ $80 ಮತ್ತು 95 ಸೆಂಟ್ ಪ್ರತಿ ಬ್ಯಾರೆಲ್ಗೆ ತಲುಪಿತು. ಅಮೆರಿಕ ಇರಾನ್ ಉದ್ವಿಗ್ನತೆ. ಕಚ್ಚಾ ತೈಲ 3.6% ಜಿಗಿತ. ಇದರಿಂದ ತೈಲಕ್ಕಿಂತ ಹೆಚ್ಚಿನ ಸರಕುಗಳ ಪೂರೈಕೆಗೆ ಅಪಾಯವಿದೆ ಎಂದು ಬ್ಲೂಮ್ಬರ್ಗ್ ಎಚ್ಚರಿಸಿದೆ. $96 ದಾಟಿ ಒಂದು ತಿಂಗಳ ಕನಿಷ್ಠಕ್ಕೆ. ಕಚ್ಚಾ ತೈಲ ಏರಿಕೆ ಮತ್ತು ಭೌಗೋಳಿಕ ರಾಜಕೀಯ ಅಪಾಯದಿಂದ $96 ಮತ್ತು 19 ಪೈಸಾ ಪ್ರತಿ ಡಾಲರ್ಗೆ ಕುಸಿದು ಒಂದು ತಿಂಗಳ ಕನಿಷ್ಠ ತಲುಪಿತು. ಆರ್ಬಿಐ ಮಧ್ಯಪ್ರವೇಶಿಸಿದೆ ಎನ್ನಲಾಗಿದೆ. $96 ದಾಟಿ ಒಂದು ತಿಂಗಳ ಕನಿಷ್ಠಕ್ಕೆ. ಇದರಿಂದ ಆಮದು ವೆಚ್ಚ, ವಿಶೇಷವಾಗಿ ಇಂಧನ ವಲಯದ ಮೇಲೆ ಒತ್ತಡ ಹೆಚ್ಚಲಿದೆ. ಸಗಟು ಹಣದುಬ್ಬರ 10% ಸಮೀಪ. ಚಿಲ್ಲರೆ ಹಣದುಬ್ಬರ ಆರ್ಬಿಐ ಗುರಿ ಮೀರಿತು. ಜೂನ್ನಲ್ಲಿ ಭಾರತದ ಸಗಟು ಹಣದುಬ್ಬರ 9.87%ಕ್ಕೆ. ಸಗಟು ಹಣದುಬ್ಬರ 10% ಸಮೀಪ. ಚಿಲ್ಲರೆ ಹಣದುಬ್ಬರ ಆರ್ಬಿಐ ಗುರಿ ಮೀರಿತು. ಏರಿತು ಮತ್ತು ಚಿಲ್ಲರೆ ಸಿಪಿಐ ಹಣದುಬ್ಬರ 4.38%ಕ್ಕೆ ತಲುಪಿ ಆರ್ಬಿಐ ಗುರಿ ಮೀರಿತು. ಸಗಟು ಹಣದುಬ್ಬರ 10% ಸಮೀಪ. ಚಿಲ್ಲರೆ ಹಣದುಬ್ಬರ ಆರ್ಬಿಐ ಗುರಿ ಮೀರಿತು. ಅನಿಯಮಿತ ಮಾನ್ಸೂನ್ ಆಹಾರ ಬೆಲೆ ಏರಿಕೆಯ ಅಪಾಯ ಹೆಚ್ಚಿಸಿ ಬಡ್ಡಿದರ ನಿರ್ಧಾರವನ್ನು ಜಟಿಲಗೊಳಿಸಿದೆ. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ. ಭಾರತ ಸ್ಪಾಟ್ ಮಾರ್ಕೆಟ್ನಲ್ಲಿ ಎಲ್ಪಿಜಿ ಖರೀದಿ. ಪಶ್ಚಿಮ ಏಷ್ಯಾ ಉದ್ವಿಗ್ನತೆಯಿಂದ ಭಾರತದ ಸಂಸ್ಕರಣಾ ಕಂಪನಿಗಳು ಸ್ಪಾಟ್ ಮಾರ್ಕೆಟ್ನಿಂದ ಎಲ್ಪಿಜಿ ಖರೀದಿ ಹೆಚ್ಚಿಸಿವೆ. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ. ಭಾರತ ಸ್ಪಾಟ್ ಮಾರ್ಕೆಟ್ನಲ್ಲಿ ಎಲ್ಪಿಜಿ ಖರೀದಿ. ಯುದ್ಧ ಪ್ರೇರಿತ ಕೊರತೆಗಳಿಂದ ಭಾರತದ ಇಂಧನ. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ. ಭಾರತ ಸ್ಪಾಟ್ ಮಾರ್ಕೆಟ್ನಲ್ಲಿ ಎಲ್ಪಿಜಿ ಖರೀದಿ. ರಫ್ತು ಹಲವು ವರ್ಷಗಳ ಗರಿಷ್ಠ ಮಟ್ಟ ತಲುಪಲಿದೆ ಎಂದು ಬ್ಲೂಮ್ಬರ್ಗ್ ತಿಳಿಸಿದೆ. ಚಿನ್ನ $4,000 ಮೇಲೆ. ಬೆಳ್ಳಿ ಮತ್ತು ತೈಲವೂ ಏರಿಕೆ. ಭೌಗೋಳಿಕ ಅನಿಶ್ಚಿತತೆಯಿಂದ ಚಿನ್ನ 0.74% ಏರಿ $4,026 ಮತ್ತು 60 ಸೆಂಟ್ ಪ್ರತಿ ಟ್ರೌನ್ಸ್ಗೆ ಮುಚ್ಚಿತು. ಚಿನ್ನ $4,000 ಮೇಲೆ. ಬೆಳ್ಳಿ ಮತ್ತು ತೈಲವೂ ಏರಿಕೆ. ಬೆಳ್ಳಿ $58 ಮತ್ತು 13 ಸೆಂಟ್ ಪ್ರತಿ ಟ್ರೌನ್ಸ್ಗೆ. 0.87% ಏರಿಕೆ. ಮತ್ತು ಕಚ್ಚಾ ತೈಲ $80 ಮತ್ತು 95 ಸೆಂಟ್ ಪ್ರತಿ ಬ್ಯಾರೆಲ್ಗೆ. 3.60% ಏರಿಕೆ. ನಿಂತವು. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 5.12% ಜಿಗಿತ. ಎನ್ಎಸ್ಇಯಲ್ಲಿ ಕುಸಿತ. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 5.12% ಏರಿ $11 ಮತ್ತು 50 ಸೆಂಟ್ಗೆ ಮುಚ್ಚಿದರೆ ಎನ್ಎಸ್ಇನಲ್ಲಿ $1,092 ಮತ್ತು 90 ಪೈಸಾಕ್ಕೆ 0.88% ಕುಸಿತ ದಾಖಲಿಸಿತು. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ 5.12% ಜಿಗಿತ. ಎನ್ಎಸ್ಇಯಲ್ಲಿ ಕುಸಿತ. ಈ ವ್ಯತ್ಯಾಸವು ಅಮೆರಿಕ ಮತ್ತು ಭಾರತೀಯ ಹೂಡಿಕೆದಾರರ ಭಿನ್ನ ಭಾವನೆಯನ್ನು ಎತ್ತಿ ತೋರಿಸುತ್ತದೆ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಐಪಿಒ ಮೊದಲ ದಿನ 52% ಚಂದ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಐಪಿಒ ಮೊದಲ ದಿನ 52% ಚಂದ ಪಡೆಯಿತು. ಎಸ್ಬಿಐ ಷೇರುದಾರರಿಗೆ ಹಂಚಿಕೆ ಸುಧಾರಿಸಲು ಸಲಹೆ ನೀಡಲಾಗಿದೆ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಐಪಿಒ ಮೊದಲ ದಿನ 52% ಚಂದ. ಎನ್ಎಸ್ಇನಲ್ಲಿ ಎಸ್ಬಿಐ ಷೇರು 2.08% ಕುಸಿದು $1,015 ಮತ್ತು 40 ಪೈಸಾಕ್ಕೆ ಮುಚ್ಚಿ ಇಂದಿನ ಅತಿ ಹೆಚ್ಚು ನಷ್ಟ ದಾಖಲಿಸಿದ ಷೇರುಗಳಲ್ಲಿ ಒಂದಾಯಿತು. ಎಫ್ಡಿ ಬಡ್ಡಿದರಗಳು $3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,026 ಮತ್ತು 60 ಸೆಂಟ್ 0.74% ಪ್ರತಿ ಟ್ರೌನ್ಸ್ಗೆ.
ಅಂದಾಜು ಸಮ 1,24,523 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.74% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $3,997 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 13 ಸೆಂಟ್ 0.87% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,798 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.87% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 63 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $80 ಮತ್ತು 95 ಸೆಂಟ್ 3.60% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 3.60% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 14 ಸೆಂಟ್ ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 19 ಸೆಂಟ್ 0.91%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.91% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 32 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, 3,106 ರೂಪಾಯಿ. ಬೆಂಗಳೂರು $944 ಮತ್ತು 50 ಪೈಸಾ, 3,021 ರೂಪಾಯಿ. ಹೈದರಾಬಾದ್ $994, 3,191 ರೂಪಾಯಿ. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, 3,128 ರೂಪಾಯಿ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.